In a class of 60 students, 30 opted for NCC, 32 opted for NSS, 24 opted for NCC and NSS. If one of these student is selected at random, find the probability that the student opted for NCC or NSS. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, NCC ಹೋಗುವಂಥ ಹುಡುಗರು, NSS ಹೋಗುವಂಥ ಹುಡುಗರು ಇದ್ದಾರೆ, ಆಯಿತಾ. ಸೊ ಓವರಾಲು 60 ಹುಡುಗರು ಇದ್ದೀರಾ ನೀವು, ಸರಿನಾ. ಹುಡುಗರು ಅಂತ ಹೇಳಿದ್ರೆ ಬೋತ್ ದ ಜೆಂಡರ್ಸ್, ರೈಟ್. ಸೊ ಇವಾಗ 30 ಜನ NCC ಯಲ್ಲಿದ್ದಾರೆ. ನೀವು ಈ ಥರ ವೆನ್ ಡಯಾಗ್ರಾಮ್ನ ತುಂಬಿಸ್ಬೇಕು ಅಂತ ಹೇಳಿದಾಗ ಮೊದಲನೇದಾಗಿ ನೀವು ಇಂಟರ್ಸೆಕ್ಷನ್ ಪಾರ್ಟು ತುಂಬಿಸ್ಬೇಕು, ಈ ಭಾಗ ತುಂಬಿಸ್ಬೇಕು. ಏನು ಬರುತ್ತಿಲ್ಲಿ 24, ಸರಿನಾ. ಮತ್ತಿದು 30, ಇದು 32 ಅಲ್ವಾ. ಅಲ್ಲ, ಏನಕ್ಕಂತ ಹೇಳಿದ್ರೆ NCC ಯಲ್ಲಿರೋವಂಥ ಮಕ್ಕಳು ಇಲ್ಲಿ 24 ಜನ ಆಲ್ರೆಡಿ ನಿಂತಿದ್ದಾರೆ, ಇನ್ನು 8 ಅಲ್ಲ 6 ಜನ ಇಲ್ಲಿ ನಿಂತ್ಕೊಬೇಕು. 6 + 24 30, 8 + 24 32. ಸೊ ಈ ರೀತಿಯಲ್ಲಿ ನೀವು ಫಿಲ್ ಮಾಡಬೇಕು. ಸೊ 24 30 38 40 20 22, 22 ಜನ ಎರಡರಲ್ಲೂ ಇಲ್ಲ. 60 ಜನ ಇದ್ದಾರಲ್ಲ ಕ್ಲಾಸಲ್ಲಿ, ಸೊ 22 ಜನ ಎರಡಕ್ಕೂ ಹೋಗಲಿಲ್ಲ. ಹಾಂ, ಇವಾಗ ಏನೇನು ಕೊಟ್ಟಿದ್ದಾರೆ ವಿಷಯನ. ಸೊ ಮೊದಲನೇದಾಗಿ NCC 30 ಜನ, NSS 32 ಜನ, ಆಮೇಲೆ NCC ಮತ್ತೆ NSS ಮತ್ತೆ ಅಂತ ಹೇಳಿದ್ರೆ ಇಂಟರ್ಸೆಕ್ಷನ್ 24 ಜನ, ಮತ್ತು ನಮ್ಮಲ್ಲಿರುವಂಥ ಕ್ಲಾಸಲ್ಲಿ 60 ಜನ ಇದ್ದೀವಿ ಅಲ್ವಾ. ಸೊ ಮೊದಲೇ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇಷ್ಟೆಲ್ಲ ಬರದೆ ಪ್ರಶ್ನೆನೇ ಓದಿಲ್ಲ ನಾನು. ಫೈನ್ ದ ಪ್ರಾಬಿಲಿಟಿ ದಟ್ ದ ಸ್ಟೂಡೆಂಟ್ ಆಪ್ಟೆಡ್ ಫಾರ್ NCC ಆರ್ NSS ಅಂತ ಹೇಳ್ತು ಅಂತ ಹೇಳಿದ್ರೆ, ಇವಾಗ ಇಲ್ಲಿ ಪ್ರಶ್ನೆ ಆ್ಯಕ್ಚುಲಿ ಓದೋಣ. ಇಫ್ ಒನ್ ಆಫ್ ದೀಸ್ ಸ್ಟೂಡೆಂಟ್ ಇಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್, ಯಾರೋ ಒಬ್ಬರನ್ನ ಚೂಸ್ ಮಾಡ್ತೀರಾ ನೀವು, ಮೇಡಮ್ ಕರೀತಾರೆ. ಫೈನ್ ದ ಪ್ರಾಬಿಲಿಟಿ ದಟ್ ದ ಸ್ಟೂಡೆಂಟ್ ಆಪ್ಟೆಡ್ ಫಾರ್ NCC ಆರ್ NSS. ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ, ಆಯಿತಾ. ಸೊ ಅಂತ ಹೇಳಿದ್ರೇನೋ ಯಾರು ಬೇಕಾದ್ರೂ ಆಗಿರ್ಬೋದು ಈ ಗುಂಪಲ್ಲಿ ಅಂತ ಹೇಳಿ, 22 ಜನ ಬಿಟ್ಟು ಇನ್ನು ಯಾರು ಬೇಕಾದ್ರೂ ಆಗಿರ್ಬೋದು ಅಂತ ಹೇಳಿ ಲೆಕ್ಕ. ಅದನ್ನು ಹೇಗೆ ಕಂಡುಹಿಡಿಯೋದು, ನಾವು NCC ಯೂನಿಯನ್ NSS ಕಂಡುಹಿಡಬೇಕು, ಆರ್ ಅಲ್ವಾ. ಸೊ ದಿಸ್ ವುಡ್ ಬಿ ನಂಬರ್ ಆಫ್ ಪೀಪಲ್ ಇನ್ NCC ಪ್ಲಸ್ ನಂಬರ್ ಆಫ್ ಪೀಪಲ್ ಇನ್ NSS ಮೈನಸ್ ನಂಬರ್ ಆಫ್ ಪೀಪಲ್ ಇನ್ NCC ಆ್ಯಂಡ್ NSS, ಸರಿ ತಾನೆ. ಸೊ 30 32 24 ಎಷ್ಟು ಬರುತ್ತೆ ಹುಡುಗರ ಇದು, 30 24 ಅಂದರೆ 6 38 ಕಂಡ್ರು, ಸರಿನಾ. ಇವಾಗ ನೆಕ್ಸ್ಟು ಮತ್ತು ಮುಂದಿನ ವಿಷಯನೋ, ಪ್ರೊಬಬಿಲಿಟಿ ದ್ಯಾಟ್ ದ ಪರ್ಸನ್ ಈಸ್ ಫ್ರಮ್ ದಿಸ್ ಗ್ರೂಪ್ ಅಂತ ಹೇಳಿದ್ರೆ, ಇನ್ ನಿಮ್ಮ ಫಾರ್ಮುಲಾ ನಂಬರ್ ಆಫ್ ಪೀಪಲ್ ಫ್ರಮ್ NCC ಆರ್ NSS, the total divided by number of people as a whole, number of people as a whole. ಸೊ ಇದೇನು ಬರ್ತಿದ್ದೋ 28 ಅಲ್ಲ 38 60 19 30, ಸರಿನಾ. ಇದೆ ನಿಮ್ಮ ಉತ್ತರ. ಆ ಸ್ಟೂಡೆಂಟ್ ಹ್ಯಾಸ್ ಆಪ್ಟೆಡ್ ನೀದರ್ ಅಂತ ಹೇಳಿದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳಿದ್ರೆ 22 ಜನ ಅಲ್ವಾ. ಆದರೆ ಇದನ್ನು ನಾವು ಬರೆದು ನೋಡ್ಸೋದು ತುಂಬ ದೊಡ್ಡದಾಗುತ್ತೆ, ಕಂಪೇರೇಟ್ಲಿ ದೊಡ್ಡದಾಗುತ್ತೆ. ಅದ್ರ ಬದಲಾಗಿ ನಾನು ಈ ಥರ ಮಾಡ್ತೀನಿ ನೋಡಿ. ಪ್ರಾಬಬಿಲಿಟಿ ದಟ್ ದೇ ಆರ್ ನೀದರ್ ಫ್ರಮ್ ದಿಸ್ ಆರ್ ಆ್ಯಂಡ್ ದ್ಯಾಟ್, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಹೇಳಿದ್ರೆ ಆ್ಯಂಡ್ ಆಗುತ್ತಿದ್ದು 1 ಮೈನಸ್ ಪ್ರಾಬಬಿಲಿಟಿ ದ್ಯಾಟ್. ಲಾಜಿಕಲಾಗಿ ಯೋಚನೆ ಮಾಡಿ, ಇವೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ಹೌದು ತಾನೆ. 1 ಮೈನಸ್ ದಿಸ್ ವಿಲ್ ಗಿವ್ ಯು ದ ರೀಜನ್ ವಿಚ್ ಇಸ್ ನಾಟ್ ಪಾರ್ಟ್ ಆಫ್ ದಿಸ್ 2 ಸರ್ಕಲ್ಸ್, ಸರಿ ತಾನೆ. 1 ಮೈನಸ್ 19/30, ಸೊ ದಿಸ್ ವುಡ್ ಬಿ 11/30 ಅಷ್ಟೇ, ಸರಿನಾ. ಕೊನೆಯದಾಗಿ ಪ್ರೊಬಬಿಲಿಟಿ ದ್ಯಾಟ್ ಏನದು, ಸ್ಟೂಡೆಂಟ್ ಹ್ಯಾಸ್ ಆಪ್ಟೆಡ್ ಫಾರ್ NSS ಬಟ್ ನಾಟ್ NCC. NSS ಅಲ್ಲಿದ್ದಾರೆ ಆದರೆ NCC ಅಲ್ಲಿಲ್ಲ ಅಂತ ಹೇಳಿದ್ರೆ ದ ಇಂಟರ್ಸೆಕ್ಷನ್ ಪಾರ್ಟ್ ಅಂತ ಹೇಳಿದ್ರೆ ಯಾವಾಗ, ಈ ಭಾಗ 8 ಜನ. ಈ 8 ಜನ ಆ್ಯಕ್ಚುಲಿ ನಾವು ಕಂಡುಹಿಡಿಯಬೇಕು.
ಸೊ ಫಸ್ಟ್ ಎಷ್ಟು ಜನ ಇದ್ದಾರೆ ಅಂಥೇಳಿ ನಾನು ಬರೆದು ನೋಡಿಸ್ಬೇಕು ಅದನ್ನು. ಸೊ ಇಲ್ಲಿ ಎನ್ ಸಿ ಎಸ್ ಅಲ್ಲಿ ಇರೋರು ಅಂಥವ್ರು ಮೈನಸ್ ಎನ್ ಎಸ್ ಎಸ್ ಅಲ್ಲಿ ಇರೋ ಅಂಥವ್ರು ಮೈನಸ್ ಎನ್ ಸಿ ಸಿ ಮತ್ತು ಎನ್ ಎಸ್ ಎಸ್ ಅಲ್ಲಿ ಇರೋ ಅಂಥವ್ರು, ಎನ್ ಎಸ್ ಎಸ್ ಮತ್ತು ಎನ್ ಸಿ ಸಿ ಅಲ್ಲಿ ಇರೋ ಅಂಥವ್ರು, ಸರಿನಾ? ಸೊ ದಿಸ್ ಎಸ್ ಇದೆಂಥದ್ದಿದು, ಇದು 32, ಇದು 24, ಸರಿ ತಾನೆ? ಈ ಪೂರ ಭಾಗ 32, ಈ ಭಾಗ 24, ಹಾಗಾಗಿ 8 ಜನ ಇದ್ದಾರೆ. ಸೊ probability that the teacher will call this person ಅಂತ ಹೇಳ್ತು ಅಂದರೆ ಇದು ನಂಬರ್ ಆಫ್ ಪೀಪಲ್ ಇನ್ ಎನ್ ಎಸ್ ಎಸ್ ಬಟ್ ನಾಟ್ ಇನ್ ಎನ್ ಸಿ ಸಿ ಡಿವೈಡೆಡ್ ಬೈ ನಂಬರ್ ಆಫ್ ಪೀಪಲ್ ಓವರ್ ಆಲ್ ಅಂತ ಹೇಳ್ತು ಅಂದರೆ ಇದು 8, 60, 4, 15 ಅಂದರೆ 2 15, 4 ಹೋಗುತ್ತೆ 2 15, ಸರಿನಾ? ಇದೆ ನಿಮ್ಮ ಉತ್ತರ.